ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಬೇಬಿ ಫುಡ್ ಮಾಡ್ತಿದ್ದೀನಿ. ಬೇಬಿ ಫುಡ್ ಅಂದರೆ 9 ತಿಂಗಳಿಂದ 3 ವರ್ಷದ ತನಕ ಇದನ್ನು ನಾವು ಕೊಡ್ಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇಲ್ಲಿ ನಾನು ರವೆ ಮತ್ತು ಬೀಟ್ರೋಟ್ ಬಳಸಿ ಮಾಡ್ತಿದ್ದೀನಿ. ಅಕಸ್ಮಾತ್ ನಿಮ್ಮ ಮಗು ಏನಾನ ವೆಜಿಟೇಬಲ್ ತರಕಾರಿ ಏನಾನ ತಿಂತಿಲ್ಲ ಅಂದರೆ ಈ ಥರ ಮಾಡಿಕೊಡಿ. ಬನ್ನಿ, 1 ಚಮಚ ತುಪ್ಪ ಹಾಕಿ ರವೆ ಹುರ್ಕೊತಿದ್ದೀನಿ. ನೋಡಿ, ಇಲ್ಲಿ ರವೆ ಹುರ್ಕೊತಿದ್ದೀನಿ. ರವೆ ಒಂದು ಸ್ವಲ್ಪ ಬ್ರೌನ್ ಆಗಿದಾದಮೇಲೆ ಇಲ್ಲಿ ನೀವು ನೀರು ಹಾಕ್ಕೊಳ್ಳಿ. ನೋಡಿ, ಈ ಥರ 1 ಗ್ಲಾಸಸ್ ನೀರು ಹಾಕ್ಕೊಳ್ಳಿ. ನೀರಾದಮೇಲೆ ನೀರು ಕುದಿದಾದಂಗೆ ನೀವು ಹಾಕ್ಕೊಳ್ಳಿ ಬೀಟ್ರೋಟ್ ಸಹ ಹಾಕ್ಕೊಬೋದು, ಕ್ಯಾರೆಟ್ ಸಹ ಹಾಕ್ಕೊಬೋದು, ನಿಮ್ಮ ಇಷ್ಟ. ನಾನಿಲ್ಲಿ ಬೀಟ್ರೋಟ್ ಹಾಕಿ ಸ್ವಲ್ಪ ತಿರ್ಕೊಂಡು ಒಂದು 5 ನಿಮಿಷ ಕುಕ್ ಮಾಡೋಕ್ಕೆ ಬಿಡ್ತೀನಿ. ಇಲ್ಲಿ ನಾನು ಉಪ್ಪು ಹಾಕ್ತಿದ್ದೀನಿ. 9 ತಿಂಗಳು ಆದಮೇಲೆ 1 ವರ್ಷ ಆದಮೇಲೆ ಮಗುಗೆ ಉಪ್ಪು ಹಾಕಿ, ಇಲ್ಲಾಂದರೆ ಬೇಡ. ಸ್ವಲ್ಪ ಉಪ್ಪು ಹಾಕಿ ನಾನಿಲ್ಲಿ ಜೀರಿಗೆ ಹಾಕ್ತಿದ್ದೀನಿ. 2-3 ಕಾಳು ಜೀರಿಗೆ ಹಾಕಿ ಅಷ್ಟೇ. ಇದು ಕುದಿಯಲು ಬಿಡಿ. ಇದು ಕುದಾದಮೇಲೆ ನಮ್ಮ ಬೀಟ್ರೋಟ್ ಮತ್ತು ರವೆ ಬಳಸಿ ಬೇಬಿ ಫುಡ್ ರೆಡಿಯಾಗಿದೆ. ಈ ಥರ ನೀವು ಟ್ರೈ ಮಾಡಿ ನಿಮ್ಮ ಮಗುಗೆ ಕೊಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. Please like, share and subscribe to my channel.